ನೀನು ತಲೆ ಓದಿ ಓದಿ ಕೂದಲೆಲ್ಲ ಹೊಲ್ಟೋಗಿದೆ ಅಂತಂದ್ರೆ ಹೋಗಿ ವಿಗ್ ಹಾಕಿಸ್ಕೊಂಬ, ಬೇಡ ಅಂತ ಹೇಳ್ತಾ ಇಲ್ಲ. ನಿನಗೆ ಅಜಿತ್ ಹನುಮಕ್ಕನವರ್, ನಿನಗೆ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ಎತ್ಕಟ್ಟಕ್ಕೆ ನಿನಗೆ ಯಾವುದೇ ಅಧಿಕಾರ ಇಲ್ಲ. ಮೊದಲು ಆ ಸುವರ್ಣ ಇಂದ ತೊಲಗೋಗು. ನಿನ್ನ ನಂಬ್ಕೊಂಡು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ಇದೇ ಮಾತನ್ನ ನಿಮ್ಮ ಜೈನ್ ಹುಡುಗರಿಗೆ ಹೇಳೋ. ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರ ಮಾಡ್ತಾರಲ್ಲ, ಬಿಸ್ನೆಸ್ ಮ್ಯಾನ್ಗಳಾಗಿದ್ದಾರಲ್ಲ. ಅಮಿತ್ ಶಾ ಮಗ 30,000 ಕೋಟಿ BCCIಗೆ ಅವನು ಚೇರ್ಮನ್. ನೀನು ಅಜಿತ್ ಹನುಮಕ್ಕನವರು, ನೀನು ಸುವರ್ಣ ಚೀವಿನಲ್ಲಿ ಒಳ್ಳೊಳ್ಳೆ ಸಂಬಳ ತಗೊಂಡು ಒಳ್ಳೆ ಚೀಫ್, ನೀನು ಸುವರ್ಣ ಚೀಫ್. ಅದೇ ನಿಮ್ಮ ಜೈನ್ ಕುಟುಂಬ ಧರ್ಮಸ್ಥಳದಲ್ಲಿ ಸಾವಿರಾರು ಕೋಟಿ ದುಡ್ಡನ್ನ ಮಂಜುನಾಥ ಹೆಸರು ತಗೊಂಡು ಚೆನ್ನಾಗಿದ್ದಾರೆ. ನೀವು ಜೈನರೆಲ್ಲ ಚೆನ್ನಾಗಿರ್ಬೇಕು. ಆದ್ರೆ ನಮ್ಮ ಹಿಂದೂಗಳು ಮಾತ್ರ ಮುಸಲ್ಮಾನರ ಜೊತೆ ಕಿತ್ತಾಡ್ಕೊಂಡು ಬೀದಿಗಳಲ್ಲಿ ಜೈನಲ್ಲಲ್ಲಿ ಇರಬೇಕು. ಯಾವ ನ್ಯಾಯ ಇದು? ನೋಡಿ, ಬೇರೆ ಧರ್ಮದವರು ನಮ್ಮಗಳನ್ನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ. ಇವತ್ತು ನಾವು ಸನಾತನ ಹಿಂದೂ ಧರ್ಮ ಅಂತೀವಿ, ಆದ್ರೆ ಅಲ್ಲಿ ಮಂಜುನಾಥನ ಹತ್ರ ದುಡ್ಡು ಹಾಕ್ಸ್ಕೊಂಡು ಆಡಳಿತ ಮಾಡ್ತಾರೋ ಜೈನ. ಇವತ್ತು ಕರ್ನಾಟಕದಲ್ಲಿ ಹಿಂದೂಗಳನ್ನ ಎತ್ಕಡ್ತಾ ಇರೋದು ಮುಸಲ್ಮಾನರ ಮೇಲೆ ಸುವರ್ಣ ಟಿವಿ ಅಜಿತ್ ಹನುಮಕ್ಕನವರ ಅಂತ ಒಬ್ಬ ಜೈನ.